ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬಂಥ ಈ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ನಮ್ಮ ಸಂದೇಶಗಳು ಹೆಚ್ಚಾಗಿ ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಏನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ದೇವರ ಆತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ನಾವು ದೇವರ ಸಂದೇಶಕ್ಕೆ, ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ ಸ್ವಾಮಿ. ಕರ್ತ, ಈಗ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಹೋಗ್ತಿರುವಾಗ ಸ್ವಾಮಿ ಪವಿತ್ರಾತ್ಮ ದೇವರೇ, ನಮ್ಮ ಕಣ್ಣುಗಳನ್ನು ಬೆಳಗಿಸಿರಿ, ನಮ್ಮ ಹೃದಯವನ್ನು ನಿನ್ನ ವಾಕ್ಯಕ್ಕಾಗಿ ತೆರೆಯಿರಿ. ಕೇಳುವಂಥ ವಾಕ್ಯವನ್ನು ಕೇಳಿ ತಿಳುಕೊಂಡು 100ರಷ್ಟು ಫಲಿಸುವ ಹಾಗೆ ಕರ್ತನೆ ಪ್ರತಿ ವೀಕ್ಷಕರನ್ನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಾವೀಗ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಕಳೆದ 2 ವಾರಗಳಿಂದ ಜಕರಿಯ ಪ್ರವಾದನ ಪುಸ್ತಕ 4ನೇ ಅಧ್ಯಾಯ 6ನೇ ವಚನದಿಂದ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೆವು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಜಕರಿಯ ಪ್ರವಾದನ ಪುಸ್ತಕ 4ನೇ ಅಧ್ಯಾಯ 6ನೇ ವಚನ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬೀ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಜೆರುಬ್ಬಾಬೆಲನು ಎಂಥ ಸಂದರ್ಭದಲ್ಲಿ, ಎಂಥ ಪರಿಸ್ಥಿತಿಗಳಲ್ಲಿ ಆತನು ಹಾದು ಹೋಗ್ತಾ ಇದ್ದ, ಯಾವ ಸಂದರ್ಭದಲ್ಲಿ ದೇವರ ಆತ್ಮನು ಪ್ರವಾದಿ ಮೂಲಕ ಈ ಮಾತುಗಳನ್ನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆಂಬುದಾಗಿ ಕಳೆದ 2 ವಾರಗಳ ಹಿಂದೆ ನಾನು ಅದರ ಆ ಸಂದರ್ಭವನ್ನು ನಿಮಗೆ ವಿವರಿಸಿದ್ದೇನೆ. ಮತ್ತು ನಿರಾಶಾದಾಯಕ ಪರಿಸ್ಥಿತಿಗಳಲ್ಲಿ ಆತನು ಹೋಗ್ತಿರುವಾಗ, ಏನು ಮಾಡಲು ತೋಚದಂಥ ಪರಿಸ್ಥಿತಿಗಳಲ್ಲಿ ಆತನು ಹೋಗ್ತಿರುವಾಗ ದೇವರಾತ್ಮನ ಆತನಿಗೆ ಮಾತನಾಡ್ತಾನೆ, ಇದು ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದಾಗಿ. ನಾವು ಅನೇಕ ಸಾರಿ ಭಯಗಳಲ್ಲಿ, ನಿರಾಶೆಗಳಲ್ಲಿ, ಚಿಂತೆಗಳಲ್ಲಿ, ನಿರುತ್ಸಾಹಗಳಲ್ಲಿ ನಾವು ಹೋಗುವಂಥವರಾಗಿರ್ತೇವೆ. ನಮ್ಮ ಜೀವಿತ ಮೇಲೆ ಬರಲು ಸಾಧ್ಯವಿಲ್ಲ, ಇದನ್ನು ದಾಟಲು ಸಾಧ್ಯವಿಲ್ಲ, ಈ ಸಮಸ್ಯೆಯನ್ನು ಗೆಲ್ಲಲು ಸಾಧ್ಯವಿಲ್ಲ, ಈ ಸಾಲಗಳಿಂದ, ಕಾಯಿಲೆಗಳಿಂದ ಹೊರಗಡೆ ಬರಲು ಸಾಧ್ಯವಿಲ್ಲ ಎಂಬುವಂಥ ನಿರಾಶೆಗಳಲ್ಲಿ ನಾವು ಹೋಗುವಂಥವರಾಗಿರ್ತೇವೆ. ಇದಕ್ಕೆ ಕಾರಣ ಏನು ಎಂಬುದಾಗಿ ಸಹ ನಾವು ಕಳೆದ ಸಾರಿ ನಾವು ನೋಡಿಕೊಂಡಿದ್ದೇವೆ. ಇದಕ್ಕೆ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ, ನಮ್ಮ ಪರಿಸ್ಥಿತಿಗಳನ್ನು ನಮಗಿರುವ ಬಲದಿಂದ, ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಜ್ಞಾನದಿಂದ, ನಮಗೆ ಏನೆಲ್ಲ ಈ ಲೋಕದಲ್ಲಿ ನಮಗೆ ಬಲಗಳಿದ್ದಾವೋ, ಜನರ ಬಲ ಆಗಿರ್ಬೋದು, ಹಣ ಬಲ ಆಗಿರ್ಬೋದು, ಬೇರೆ ಬೇರೆ ಕೆಲವು ಬಲಗಳನ್ನು ದೇವರು ನಮಗೆ ಕೃಪೆಯಾಗಿ ಕೊಟ್ಟಿರ್ತಾನೆ. ಅವುಗಳಿಂದ ನಮ್ಮ ಪರಿಸ್ಥಿತಿಗಳನ್ನು ದಾಟಬೇಕು, ಸಮಸ್ಯೆಗಳನ್ನು ಜಯಿಸಬೇಕು, ನಾವು ಸಂಗತಿಗಳಲ್ಲಿ ಜಯ ಕಾಣಬೇಕು ಎಂಬುದಾಗಿ ನಮ್ಮ ಸ್ವಂತ ಬಲವನ್ನು ನಾವು ಆತುಕೊಳ್ತೇವೆ, ಅದನ್ನು ದೃಷ್ಟಿಸ್ತೇವೆ. ಆಗ ನಮಗೆ ಗೊತ್ತಾಗ್ತೈತೆ, ಇದು ನಮ್ಮ ಬಲದಿಂದ ಆಗಲ್ಲ, ಇದು ಸಾಧ್ಯ, ನಮ್ಮ ಹತ್ರ ಇದ್ದ ಹಣದಿಂದ ಈ ಸಂಗತಿ ಸಾಧ್ಯ ಇಲ್ಲ, ನಮ್ಮ ಹತ್ರ ಇರುವ ಜನ ನಮಗೆ ಯಾರೂ ಅನುಕೂಲವಾಗಿಲ್ಲ, ಅಥವಾ ಇದ್ದರೂ ಸಹ ಇದಾಗಲ್ಲ ಅಂಥೇಳಿ ಆ ರೀತಿ ನಮ್ಮ ಬಲ, ನಮ್ಮ ಸ್ವಂತ ಬಲ, ನಮ್ಮ ಸ್ವಂತ ಶಕ್ತಿ ನಮ್ಮ ಪರಿಸ್ಥಿತಿಗಳನ್ನು ದಾಟುವುದಕ್ಕೆ ನಮಗೆ ಅದು ಸಹಾಯ ಮಾಡಲಿಕ್ಕೆ ಅದಕ್ಕೆ ಅಸಾಧ್ಯ ಎಂಬುದಾಗಿ ಗೊತ್ತಾದಾಗ ಭಯಗಳು, ನಿರಾಶೆಗಳು, ನಿರುತ್ಸಾಹಗಳು ನಮ್ಮ ಜೀವನದಲ್ಲಿ ಬರುವಂಥವಾಗಿರ್ತವೆ. ಆದರೂ ಸಹ ನಾವು ಬಿಡೋದಿಲ್ಲ. ನಾವು ಸತತವಾಗಿ ನಮ್ಮ ಬಲವನ್ನೇ ನಾವು ಹುಡುಕುತ್ತೇವೆ, ನಮ್ಮ ಶಕ್ತಿಯನ್ನೇ ನಾವು ಹುಡುಕುತ್ತೇವೆ, ಅಥವಾ ನಮ್ಮ ಸುತ್ತಲಿರುವ ಪರಿಸ್ಥಿತಿಗಳು, ಜನರು ಏನಾದರೂ ನಮಗೆ ಸಹಾಯ ಮಾಡಬಹುದಾ ಎಂಬುದಾಗಿ ಅದನ್ನೇ ನಾವು ಹಿಂಬಾಲಿಸುವಂಥವರಾಗಿರ್ತೇವೆ. ಅದರ ಪರಿಣಾಮ ಸತತವಾಗಿ ಏನಾಗಿರ್ತದೆ ಅಂದರೆ ಭಯ, ನಿರಾಶೆ, ನಿರುತ್ಸಾಹ, ಚಿಂತೆ ಇವು ನಮ್ಮ ಜೀವನದಲ್ಲಿ ನಮ್ಮನ್ನು ಹಿಂಬಾಲಿಸುವಂಥವಾಗಿರ್ತವೆ. ಆದ್ದರಿಂದ ದೇವರಾತ್ಮನು ನಮ್ಮೆಲ್ಲರಿಗೂ ತಿಳಿಸುವಂಥ ಸಂದೇಶವೇನೆಂದರೆ, ಮಕ್ಕಳೇ, ನಿಮ್ಮ ಜೀವನ ನಡೆಸಲ್ಪಡುವಂಥದ್ದು ನಿಮ್ಮ ಬಲದಿಂದ ಅಲ್ಲ, ನಿಮ್ಮ ಶಕ್ತಿಯಿಂದ, ಪರಾಕ್ರಮದಿಂದ ಅಲ್ಲ, ನನ್ನ ಆತ್ಮದಿಂದಲೇ ಎಂಬುದಾಗಿ ದೇವರ ವಾಕ್ಯ ಒಂದು ಕಡೆ ಹೀಗೆ ಹೇಳ್ತೈತೆ, ಬುದ್ಧಿವಂತರು ಸಂಗತಿಗಳನ್ನು ಗ್ರಹಿಸಿಕೊಳ್ತಾರೆ ಎಂಬುದಾಗಿ. ಜೀವಿತವನ್ನು ಯಾರಾದರೂ ನಾವು ಬುದ್ಧಿವಂತರು ಆಗಿರುವಂಥದ್ದಾದರೆ ನಾವು ಸುಮ್ಮನೆ
ಎಲ್ಲ ಮನುಷ್ಯರು ನಡೆದಾಗೆ ನಾವು ನಡೆಯುವುದಿಲ್ಲ. ದೇವರ ವಾಕ್ಯ ನಮ್ಮ ಬಗ್ಗೆ ಏನು ಹೇಳ್ತೈತೆ, ನಮ್ಮ ಜೀವನವನ್ನು ಜಯಿಸುವ ಬಗ್ಗೆ ಏನು ಹೇಳ್ತೈತೆ, ಏನು ಮಾರ್ಗವನ್ನು ತೋರಿಸ್ತೈತೆ ಎಂಬುದಾಗಿ ತಿಳಿದು ನಡೆಯುವಂಥವರು ನಾವು ಆಗಿರಬೇಕು. ಪ್ರೈಸಲ ನಾವು ನೋಡ್ತೇವೆ, ನಮ್ಮ ಜೀವಿತ ದೇವರ ವಾಕ್ಯ ಹೇಳ್ತೈತೆ, ನಮ್ಮ ಜೀವಿತ ನಡೆಸಲ್ಪಡುವಂಥದ್ದು ನಮ್ಮ ಬಲದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ, ದೇವರ ಆತ್ಮನಿಂದಲೇ ಎಂಬುದಾಗಿ. ಆದ್ದರಿಂದ ನಮ್ಮ ಪರಿಸ್ಥಿತಿಗಳನ್ನು ನಾವು ನೋಡುವಾಗ ಅಥವಾ ನಮ್ಮ ಜೀವನದಲ್ಲಿ ಬಂದ ಕಷ್ಟ, ಸಮಸ್ಯೆ, ಏನೇ ಕೊರತೆಗಳು, ಅಗತ್ಯಗಳು, ಏನೇ ಸಂಗತಿಗಳು, ಚಾಲೆಂಜಸ್ಸು ನಮ್ಮ ಎದುರಲ್ಲಿದ್ದಾಗ ಅಥವಾ ನಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಬಿಸ್ನೆಸ್ ಸಮಸ್ಯೆಗಳು, ಸೇವೆಯ ಸಮಸ್ಯೆಗಳು, ಆತ್ಮಿಕವಾದ ಸಮಸ್ಯೆಗಳು, ಯಾವುದು ಆತ್ಮಿಕವಾದ ಸಮಸ್ಯೆ ಅಂತ ಹೇಳುವಾಗ ನಮಗೆ ಒಳ್ಳೆಯದು ಮಾಡಬೇಕಂತಿರ್ತೈತೆ, ಮಾಡಲಿಕ್ಕಾಗಲ್ಲ. ಒಳ್ಳೆಯದಾಗಿ ಜೀವಿಸಬೇಕಂತಿರ್ತೈತೆ, ಜೀವಿಸಲಿಕ್ಕಾಗಲ್ಲ. ದೇವರಿಗಾಗಿ ಬಾಳ್ಬೇಕಂತಿರ್ತೈತೆ, ಹಾಗೆ ಬಾಳ್ಲಿಕ್ಕಾಗಲ್ಲ. ಹೆಚ್ಚು ಪ್ರಾರ್ಥನೆ ಮಾಡಬೇಕಂತಿರ್ತೈತೆ, ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ಸೇವೆ ಮಾಡಬೇಕಂತಿರ್ತೈತೆ, ಸೇವೆ ಮಾಡಲಿಕ್ಕಾಗಲ್ಲ. ಇದೆಲ್ಲ ಈ ರೀತಿ ಸಮಸ್ಯೆಗಳು ನಮ್ಮ ಎದುರಲ್ಲಿದ್ದಾಗ ನಾವಾಗ ತಿಳ್ಕೊಳ್ಬೇಕು, ಇದು ನಮ್ಮ ಬಲದಿಂದ ಆಗಲ್ಲ, ನಮ್ಮ ಶಕ್ತಿಯಿಂದ ಆಗಲ್ಲ, ನಮ್ಮ ಯಾವ ಯಾವ ಸಂಗತಿಗಳಿಂದ ಆಗಲ್ಲ, ಇದು ದೇವರ ಆತ್ಮನಿಂದಲೇ ಎಂಬುದಾಗಿ ನಾವು ತಿಳಿಯತಕ್ಕದ್ದು. ಹಲ್ಲೆಲೂಯಾ. ದೇವರ ಆತ್ಮನಿಂದಲೇ ಎಲ್ಲವೂ ನಡೆಯುವಂಥವಾಗಿರ್ತವೆ. ಮನುಷ್ಯನನ್ನು ದೇವರು ಉಂಟು ಮಾಡಿರುವಂಥದ್ದೇ, ಅವನು ಒಬ್ಬನೇ ತನ್ನ ಸ್ವಂತ ಬಲದಿಂದ ಜೀವಿಸುವಂತೆ ಅವನನ್ನು ಉಂಟು ಮಾಡಲಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ ಎಂಬುದಾಗಿ. ದೇವರಿಗೆ ಗೊತ್ತುಂಟು, ಮನುಷ್ಯ ಈ ಲೋಕದಲ್ಲಿ ಏನಾದರೂ ಮಾಡಬೇಕಂದ್ರೂ, ಆತನ ಜೀವಿತ ಮಾಡಬೇಕಂದ್ರೂ, ತನ್ನ ಜೀವನದಲ್ಲಿ ಕೃತಾರ್ಥನು ಮತ್ತು ಸುಕ್ಷೇಮದಲ್ಲಿ ಜೀವಿಸುವವನು, ಸಫಲನು, ಅಭಿವೃದ್ಧಿ ಹೊಂದುವವನಾಗಿರಬೇಕಂದ್ರೂ, ಅವನು ಆತ್ಮಿಕವಾಗಿ ಜಯಶಾಲಿ ಆಗಬೇಕಂದ್ರೂ ಸಹ ಅವನು ದೇವರನ್ನು ಬಿಟ್ಟು ಏನೂ ಮಾಡಲಿಕ್ಕಾಗಲ್ಲ. ದೇವರೊಂದಿಗೆ ಮಾತ್ರ, ದೇವರ ಸಂಗಡ ಇದ್ದುಕೊಂಡು ಮಾತ್ರ, ದೇವರ ಬಲದಿಂದ ಮಾತ್ರ ಮಾಡ್ತಾನೆ ಎಂಬುದಾಗಿ ದೇವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದರೆ ದೇವರು ಮನುಷ್ಯನನ್ನು ಉಂಟು ಮಾಡಿರುವಂಥದ್ದೇ ದೇವರೊಂದಿಗೆ ಜೀವಿಸುವುದಕ್ಕಾಗಿ, ದೇವರ ಮೂಲಕ ಜೀವಿಸುವುದಕ್ಕಾಗಿ, ದೇವರಿಗಾಗಿ ಜೀವಿಸುವುದಕ್ಕಾಗಿ ಉಂಟು ಮಾಡಲ್ಪಟ್ಟಾತನಾಗಿದ್ದಾನೆ. ಕಳೆದ ಸಾರಿಸಿ ವಾಕ್ಯವನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಂಡಿದ್ದೆ. ಒಂದು ಸಾರಿ ಅದನ್ನು ನಾವು ಓದೋಣ. ರೋಮ ಪತ್ರಿಕೆ 11ನೇ ಅಧ್ಯಾಯ ಕಡೆಯ ವಚನ ನಾವು ಒಂದು ಸಾರಿ ಓದಿಕೊಳ್ಳೋಣ. ರೋಮ ಪತ್ರಿಕೆ 11:36, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ, ಆತನಿಗೆ ಸದಾಕಾಲವು ಸ್ತೋತ್ರ ಎಂಬುದಾಗಿ. ಇದನ್ನು ಕೊಲಸಿ ಪತ್ರಿಕೆಯಲ್ಲಿ ಸಹ 1ನೇ ಅಧ್ಯಾಯ ಕೊಲಸಿ 16ನೇ ವಚನದಲ್ಲಿ ಸಹ ಸೇಮ್ ಮಾತು ರಿಪೀಟ್ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿದೆ, ಆತನ ಮೂಲಕ ನಡೆಯುತ್ತದೆ, ಆತನಿಗಾಗಿ ಇರುತ್ತದೆ ಎಂಬುದಾಗಿ. ಸಮಸ್ತವು ಅಂತ ಹೇಳುವಾಗ ನೀವು ನಾನು ಸಹ ಅದರಲ್ಲಿರುವಂಥವು ಆಗಿದ್ದೇವೆ. ನಾವೆಲ್ಲರೂ ಆತನಿಂದ ಉತ್ಪತ್ತಿಯಾಗಿದ್ದೇವೆ, ಆತನ ಮೂಲಕ ನಡೆಯುತ್ತೇವೆ, ಆತನಿಗಾಗಿ ಇರುವಂಥವರಾಗಿರ್ತೇವೆ. ನಾನು ಕಳೆದ ಸಾರಿ ಹೇಳಿದೆ, ನಮ್ಮಷ್ಟಕ್ಕೆ ನಾವು ಉಂಟಾಗಲಿಲ್ಲ, ಆದ್ದರಿಂದ ನಮ್ಮಿಂದ ನಾವು ಬದುಕುವುದಿಲ್ಲ, ಅಥವಾ ನಮ್ಮ ಮೂಲಕ, ನಮ್ಮ ಸ್ವಂತ ಬಲದ ಮೂಲಕ, ಶಕ್ತಿ ಮೂಲಕ, ಜ್ಞಾನದ ಮೂಲಕ ನಾವು ಬ್ರತಕಲಿಕ್ಕಾಗುವುದಿಲ್ಲ, ಮತ್ತು ನಮಗಾಗಿ ನಾವು ಇರುವಂಥವರು ಅಲ್ಲ. ಆತನ ಮೂಲಕವಾಗಿ ಜೀವಿಸುವಂಥ, ಆತನಿಗಾಗಿ ಇರುವಂಥ ವ್ಯಕ್ತಿಗಳು ನಾವಾಗಿದ್ದೇವೆ ಎಂಬುದಾಗಿ. ಆದ್ದರಿಂದ ನಾವು ತಿಳಿಯಬೇಕು, ನಮ್ಮ ಜೀವಿತ ಪ್ರತಿ ಕ್ಷಣ ಸಹ ನಡೆಸಲ್ಪಡುವಂಥದ್ದು ಆತನಿಂದಲೇ, ದೇವರ ಆತ್ಮನಿಂದಲೇ ಎಂಬುದಾಗಿ ನಾವು ತಿಳಿಯಬೇಕು. ಹಲ್ಲೆಲೂಯಾ. ಆತನಿಂದಲೇ ಬಿಟ್ಟರೆ ನಮ್ಮಿಂದ ಸಾಧ್ಯ ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ದಾವೀದನು 121ನೇ ಕೀರ್ತನೆಯಲ್ಲಿ 1ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವೆನು, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ, ಭೂಮ್ಯಾಕಾಶಗಳನ್ನು ಉಂಟು ಮಾಡಿರುವ ಯೆಹೋವನಿಂದಲೇ ಎಂಬುದಾಗಿ. ಅದನ್ನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳನ್ನು ನೋಡ್ತೇನೆ, ಉನ್ನತವಾದ ಸ್ಥಳಗಳ ಕಡೆ ನಾನು ನೋಡ್ತೇನೆ, ಉನ್ನತ ಸಂಗತಿಗಳು ಯಾವುದಾದ್ರೂ ಸಹಾಯ ಮಾಡ್ತೇತಾ ಎಂಬುದಾಗಿ. ಬಟ್ ನನ್ನ ಸಹಾಯ ಬರುವಂಥದ್ದು ಭೂಮ್ಯಾಕಾಶಗಳನ್ನು ಉಂಟು ಮಾಡಿರುವ ಯೆಹೋವನಿಂದಲೇ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನೀವು ಯಾವ ಸಂಗತಿಗೆ ನಿರಾಶೆ ಆಗ್ತಿದ್ದೀರೋ ನೀವು ಒಂದು ಸಾರಿ ಪರಿಶೀಲನೆ ಮಾಡಿರಿ. ಆ ನಿರಾಶೆ ಬರಲಿಕ್ಕೆ, ನಿರುತ್ಸಾಹ ಬರಲಿಕ್ಕೆ, ಭಯ ಬರಲಿಕ್ಕೆ, ಕುಗ್ಗುವಿಕೆ ಬರಲಿಕ್ಕೆ ಕಾರಣ ನಿಮ್ಗೆ ಅರ್ಥವಾಗ್ತೈತೆ. ಯಾಕಂದರೆ ನೀವು ಯಾವ ಪರಿಸ್ಥಿತಿಯಲ್ಲಿ ನೀವು ನಿರಾಶರಾಗ್ತಿದ್ದೀರೋ ಆ ಪರಿಸ್ಥಿತಿಯನ್ನು ನಿಮ್ಮ ಸ್ವಂತ ಬಲದಿಂದ ಅಥವಾ ಕಾಣುವಂಥ ಸಂಗತಿಗಳಿಂದ, ಲೋಕದಲ್ಲಿ ಏನೆಲ್ಲ ಸಹಾಯ ಮಾಡಲಿಕ್ಕಿದ್ದಾವೋ ಅವುಗಳಿಂದ ನಾನು ಜಯಿಸ್ತೇನೆ ಎಂಬುದಾಗಿ ನೀವು ಎಣಿಸುವುದರಿಂದ, ಪ್ರಯತ್ನಿಸುವುದರಿಂದ ನಿಮ್ಮಲ್ಲಿ ಕುಗ್ಗುವಿಕೆ ಮತ್ತು ನಿರಾಶೆ, ನಿರುತ್ಸಾಹ ಉಂಟಾಗ್ತಿರುವಂಥದ್ದಾಗಿದೆ. ಆದರೆ ನೀವು ದೇವರ ವಾಕ್ಯವನ್ನು ತಿಳಿಯುವಂಥದ್ದಾದರೆ, ದೇವರ ವಾಕ್ಯ ಹೇಳಿದ ಪ್ರಕಾರ ಅದು ನಿನ್ನ ಬಲದಿಂದಲ್ಲ, ನಿನ್ನ ಶಕ್ತಿಯಿಂದಲ್ಲ,
ಅಥವಾ ಕಾಣುವಂಥ ಯಾವುದೇ ಸಂಗತಿಗಳಿಂದ ನಿನ್ನ ಸಹಾಯ ಬರಲ್ಲ. ನಿನ್ನ ಜೀವಿತ ನಡೆಸಲ್ಪಡುವಂಥದ್ದು ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಯೆಹೋವನಿಂದಲೇ, ದೇವರ ಆತ್ಮನಿಂದಲೇ ಎಂಬುದಾಗಿ ನೀವು ತಿಳಿಯಬೇಕೆಂಬುದಾಗಿ ಈ ಸಂಜೆ ಸಮಯದಲ್ಲಿ ನಿಮಗೆ ನಾನು ಹೇಳುವಂಥ ವ್ಯಕ್ತಿ ನಾನು ಆಗಿರ್ತೇನೆ. ಹಲ್ಲೆಲೂಯಾ. ನೀವು ತಿಳ್ಕೊಳ್ಳಿರಿ. ನಿಮ್ಗೆ ಯಾವುದೀಗ ಅಸಾಧ್ಯ ಅಂತ ಅನ್ನಿಸ್ತೇತೋ ಹೇಳಿರಿ, ಇದು ನನಗೆ ಅಸಾಧ್ಯ, ನನ್ನ ದೇವರಿಗೆ ಸಾಧ್ಯ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮನುಷ್ಯರಿಂದ ಇದು ಅಸಾಧ್ಯ, ದೇವರಿಗೆ ಸಮಸ್ತವೂ ಸಾಧ್ಯ ಎಂಬುದಾಗಿ. ಮನುಷ್ಯರಿಗೆ ಅಸಾಧ್ಯ, ನಮಗೆ ಅಸಾಧ್ಯ, ನಿನಗೆ ಅಸಾಧ್ಯ, ಬಟ್ ಆದರೆ ದೇವರಿಗೆ ಸಾಧ್ಯ. ಮನುಷ್ಯರಿಂದ ಅಸಾಧ್ಯ, ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಯಾವ ಪರಿಸ್ಥಿತಿ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ, ಆ ಪರಿಸ್ಥಿತಿ ವಿಷಯದಲ್ಲಿ ಈ ಪರಿಸ್ಥಿತಿ ನನಗೆ ಅಸಾಧ್ಯ, ಈ ಲೋಕಕ್ಕೆ ಅಸಾಧ್ಯ, ಡಾಕ್ಟ್ರಿಗೆ ಅಸಾಧ್ಯ, ಯಾವ ಆರ್ಥಿಕ ತಜ್ಞರಿಗೆ ಅಸಾಧ್ಯ, ಯಾವ ಫೈನಾನ್ಷಿಯಲ್ ಸಪೋರ್ಟರ್ಸ್ಗೆ ಅಸಾಧ್ಯ, ಬಟ್ ಆದರೆ ನನ್ನ ದೇವರಿಗೆ ಈ ಪರಿಸ್ಥಿತಿಯನ್ನು ನನ್ನನ್ನು ದಾಟಿಸುವಂಥದ್ದು ಸಾಧ್ಯ. ನನ್ನ ದೇವರಿಗೆ ಈ ರೋಗವನ್ನು ಗುಣಪಡಿಸುವಂಥದ್ದು ಸಾಧ್ಯ. ನನ್ನ ದೇವರಿಗೆ ಸಮಸ್ತವೂ ಸಾಧ್ಯ ಎಂಬುದಾಗಿ ನೀವು ಹೇಳಬೇಕು, ಹಾಗೆ ನಂಬಬೇಕು ಎಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಹಲ್ಲೆಲೂಯಾ. ಆದರೆ ಯಾವಾಗಲೂ ತಿಳಿಯಿರಿ, ಇದು ಅಸಾಧ್ಯ ಅನ್ನಿಸಿದಾಗೆ ನಿರಾಶೆ ಬರೋದಲ್ವಾ? ಯಾಕೆ ಅಸಾಧ್ಯ ಅನ್ನಿಸಿತು? ನಿನ್ನ ಬಲದಿಂದ ಜಯಿಸಲು ನೋಡಿದ್ದೀಯಾ, ಅಥವಾ ಯಾವುದೋ ಮನುಷ್ಯರನ್ನು ಆತುಕೊಳ್ಳಲು ಅವರಿಂದ ಇದು ದಾಟ್ತೇನೆ ಎಂಬುದಾಗಿ ಎಣಿಸಿಕೊಂಡಿದ್ದೀಯಾ, ಅದಕ್ಕೆ ನಿನಗೆ ಅಸಾಧ್ಯ ಅಂತ ಅನ್ನಿಸುವಂಥ ಒಂದು ಕನ್ಕ್ಲೂಷನ್ ನೀನು ಬಂದಿದ್ದೀಯಾ. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ, ಇದು ಬಲದಿಂದಲೂ ಅಲ್ಲ, ನೀನು ಹಾದು ಹೋಗ್ತಿರುವಂಥ ಯಾವುದೇ ಸಂಗತಿ, ಯಾವುದೇ ಸಮಸ್ಯೆ, ಇದು ನಿನ್ನ ಬಲದಿಂದಲೂ ಅಲ್ಲ, ನಿನ್ನ ಪರಾಕ್ರಮದಿಂದಲೂ ಅಲ್ಲ, ನಿಮಗಿರುವ ಯಾವುದೇ ಸಂಗತಿಗಳಿಂದಲ್ಲ, ದೇವರ ಆತ್ಮನಿಂದಲೇ. ನಾನು ಹೇಳ್ತೇನೆ, ಎವ್ರಿ ಟೈಮ್ ಯಾವುದು ಅಸಾಧ್ಯ ಅಂತ ಅನ್ನಿಸಿ ನಿರಾಶೆ ಬರ್ತೈತೋ ಹಾಗೆ ಹೇಳು, ಇದು ನನಗೆ ಅಸಾಧ್ಯ, ಇದು ಲೋಕಕ್ಕೆ ಅಸಾಧ್ಯ, ಬಟ್ ನನ್ನ ದೇವರಿಗೆ, ದೇವರ ಆತ್ಮನಿಗೆ ಇದು ಸಾಧ್ಯ ಎಂಬುದಾಗಿ ನೀವು ಹೇಳಿ ಆತನಲ್ಲಿ ನಂಬಿಕೆಯಿಟ್ಟು ಹೇಳುವವರಾದರೆ ಆಗಿರಿ. ಪವಿತ್ರ ಆತ್ಮನ ಬಲವು ನಿನ್ನ ಜೀವನದಲ್ಲಿ ಕಾರ್ಯಪ್ರದರ್ಶನವಾಗುವಂಥದ್ದನ್ನು ನೀವು ನೋಡುವಂಥವರು ನೀವಾಗಿರ್ತೀರ. ಹಲ್ಲೆಲೂಯಾ. ಈಗ ನಾವು ನೋಡೋಣ, ಮನುಷ್ಯನ ಜೀವಿತ ಆತ್ಮಿಕವಾದದ್ದು. ಮನುಷ್ಯನ ಜೀವಿತ ದೇವರಿಂದಲೇ ನಡೆಸಲ್ಪಡುವಂತೆ ದೇವರು ಹಾಗೆ ನಿರ್ಮಿಸಿರುವಂಥ ಆತನಾಗಿದ್ದಾನೆ. ಮನುಷ್ಯನು ತನ್ನಷ್ಟಕ್ಕೆ ತಾನು ಬದುಕಲು ಸಾಧ್ಯವಿಲ್ಲ. ಈ ಸೃಷ್ಟಿ ಯಾವುದು ಸಹ ತನ್ನಷ್ಟಕ್ಕೆ ತಾನು ಬದುಕಲು ಸಾಧ್ಯವಿಲ್ಲ. ಅದನ್ನು ನಿರ್ಮಿಸಿದಾತನೇ, ಅದನ್ನು ನಿರ್ವಹಿಸುವಾತನಾಗಿದ್ದಾನೆ. ನಮ್ಮನ್ನು ಉಂಟು ಮಾಡಿದಾತನೇ ನಮ್ಮನ್ನು ಹೊತ್ತು ನಿರ್ವಹಿಸುತ್ತಾನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿದವರು ನಾವಾಗಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ಈ ತಿಳುವಳಿಕೆಯಲ್ಲಿ ಸ್ಥಾಪಿಸಲ್ಪಡಬೇಕು. ನನ್ನ ಜೀವನದಲ್ಲಿ ಚಿಕ್ಕದೋ ದೊಡ್ಡದೋ ಪ್ರತಿ ಕ್ಷಣ ಸಹ ನನ್ನ ದೇವರಿಂದ ನಿರ್ವಹಿಸಲ್ಪಡ್ತೈತೆ, ನನ್ನ ದೇವರಿಂದ ನಡೆಸಲ್ಪಡ್ತೈತೆ, ನನ್ನ ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ತಿಳ್ಕೊಳ್ಳತಕ್ಕದ್ದು. ಈಗ ನಾವು ನೋಡೋಣ, ದೇವರ ಆತ್ಮನಿಂದಲೇ ನಮ್ಮ ಜೀವಿತ ನಡೆಸಲ್ಪಡುವಂಥದ್ದು, ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳು ಸಾಧ್ಯವಾಗುವಂಥದ್ದು ಎಂಬುವಂಥ ತಿಳುವಳಿಕೆ ದೇವರ ವಾಕ್ಯ ಕೊಡ್ತೈತೆ. ಆ ನಂಬಿಕೆಗೆ ನಾವು ಬಂದಾಗ ಎರಡನೇ ಸಂಗತಿ, ದೇವರಾತ್ಮನ ಕಾರ್ಯಗಳು ಹೇಗೆ ಆಗ್ತದೆ, ಅಥವಾ ದೇವರಾತ್ಮನು ನಮ್ಮ ಜೀವನದಲ್ಲಿ ಹೇಗೆ ಕಾರ್ಯ ಮಾಡ್ತಾನೆ, ಯಾವಾಗ ಕಾರ್ಯ ಮಾಡ್ತಾನೆ. ಅನೇಕ ಸಾರಿ ಅನ್ನಿಸ್ತೈತೆ, ನಾವು ನೀನೇ ಮಾಡ್ತೀಯ ಅಂತೇಳಿ ನಮ್ಗೆ ಗೊತ್ತುಂಟು, ಆತನಿಂದಲೇ ಆಗೋದು, ನಮ್ಮಿಂದ ಯಾವುದು ಸಾಧ್ಯ ಉಂಟು, ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಸುಲಭವಾಗಿ ಒಪ್ಪಿಕೊಳ್ತೇವೆ. ಬಟ್ ಆಗ ಅಂತೇವೆ, ನಮ್ಮಿಂದೇನೂ ಆಗೋದಿಲ್ಲ, ದೇವರೇ ಮಾಡಬೇಕು ಅಂತೇಳಿ. ಬಟ್ ಆದರೆ ಅನೇಕರ ಒಂದು ಪ್ರಶ್ನೆ ಏನಂದರೆ, ಯಾಕೆ ದೇವರಾತ್ಮನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇಲ್ಲ, ಯಾಕೆ ದೇವರ ಕಾರ್ಯಗಳು ನಡೀತಾ ಇಲ್ಲ ಎಂಬುವಂಥ ಒಂದು ಪ್ರಶ್ನೆ ಇರುವಂಥದ್ದಾಗಿರ್ತೈತೆ. ನಾವು ನೋಡ್ತೇವೆ, ನಮ್ಮ ಜೀವನ ದೇವರ ಆತ್ಮನಿಂದಲೇ, ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾವಿಲ್ಲಿ ದೇವರ ಆತ್ಮನ ಕಾರ್ಯಗಳು ನಮ್ಮಲ್ಲಿ ಹೇಗೆ ಆಗ್ತಾವೋ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ನೋಡ್ತೇವೆ, ಎಫೆಸದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳ್ತೈತೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚನೆ ಮಾಡೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ದೇವರಿಗೆ ಈಗಲೂ ಯುಗಾಂತರಗಳಲ್ಲಿಯೂ ತಲತಲಾಂತರಗಳಲ್ಲಿಯೂ ಮಹಿಮೆ ಇರಲಿ ಎಂಬುದಾಗಿ. ಹಲ್ಲೆಲೂಯಾ. ಸ್ತೋತ್ರ ಉಂಟಾಗಲಿ ಎಂಬುದಾಗಿ. ನಮಗೆ ಈ ವಾಕ್ಯ ಎಲ್ಲರಿಗೂ ಚಿರಪರಿಚಿತ. ಪ್ರತಿ ಸಾರಿ ನಾವು ಇದನ್ನು ಮಾತಾಡ್ತಾ ಇರ್ತೇವೆ. ನಾವು ಬೇಡೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾಗಿ ಕಾರ್ಯ ಮಾಡಲು ಶಕ್ತನಾದ ದೇವರು ಎಂಬುದಾಗಿ. ಬಟ್ ಆದರೆ ಈ ಬೇಡೋದಕ್ಕಿಂತ ದೇವರು ಯಾವಾಗ ಕಾರ್ಯ ಮಾಡಿದರು, ದೇವರ ಆತ್ಮನು ಕಾರ್ಯ ಮಾಡುವಾಗ, ದೇವರ ಬಲ ಕಾರ್ಯ ಮಾಡುವಾಗ, ದೇವರ ಹಸ್ತ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಾಗ ನಿಜ ಅದು ಆಶ್ಚರ್ಯವಾಗಿರ್ತೈತೆ.
ಅದು ನಾವು ಬೇಡೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾಗಿ ಯಾವಾಗಲೂ ಇರುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಇದು ಮನುಷ್ಯ ಅಲ್ಲ ದೇವರೇ ಎಂಬುದಾಗಿ ಹೇಳುವ ಹಾಗೆ ಅದು ಬಹಳ ಸಮೃದ್ಧಿಕರವಾಗಿ ಮಹತ್ತರವಾಗಿ ಇರುವಂಥದ್ದಾಗಿ, ದೇವರ ಹಸ್ತವೇ ಹಾಗೆ, ದೇವರ ಶಕ್ತಿಯೇ ಹಾಗೆ, ಪವಿತ್ರಾತ್ಮನೇ ಹಾಗೆ, ಆತನ ಕಾರ್ಯಗಳು ಮಹಿಮಕರವಾಗಿ ನಾವು ಬೇಡೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾಗಿ ಇರುವಂಥವಾಗಿರ್ತವೆ. ಹಲ್ಲೆಲೂಯಾ. ಅದಕ್ಕೆ ನಾವು ಕಾರ್ಯ ಮಾಡಿದರೆ ಅಲ್ಲಿಗಲ್ಲಿಗೆ ಇರುವಂಥದ್ದಾಗಿರ್ತದೆ. ನಮ್ಮ ಬಲ ಕಾರ್ಯ ಮಾಡಿದರೆ ಯಾವಾಗಲೂ ನೆಗೆಟಿವ್ ಸೈಡೇ ರಿಸಲ್ಟ್ ಇರುವಂಥದ್ದಾಗಿರ್ತದೆ. ಬಟ್ ದೇವರು ಕಾರ್ಯ ಮಾಡುವಂಥದ್ದಾದರೆ ಅದು ನಮ್ಮ ಕಣ್ಣುಗಳಿಗೆ ಆಶ್ಚರ್ಯ. ಪ್ರೈಸ್ ದಿ ಲಾರ್ಡ್. ನಮ್ಮ ಬುದ್ಧಿಗೆ ಅದು ದೊರಕುವುದೇ ಇಲ್ಲ, ಹೇಗಾಯಿತು ಈ ಕಾರ್ಯ ಎಂಬುದಾಗಿ. ಇವರು ಜಯ ಹೊಂದಲಿಕ್ಕೆ ಹೇಗೆ, ಈ ಕಾಯಿಲೆ ಗುಣವಾಗಿರುವಂಥದ್ದು ಹೇಗೆ, ಇವರು ಸಾಲಗಳಿಂದ ಬಿಡುಗಡೆ ಹೊಂದಿರುವಂಥದ್ದು ಹೇಗೆ, ಇಂಥ ಬಲಹೀನವಾದ ವ್ಯಕ್ತಿ ಇವತ್ತು ಕ್ರಿಸ್ತನ ಸಾಕ್ಷಿಯಾಗಿ ಬೆಳಗುತ್ತಿರುವಂಥದ್ದು ಹೇಗೆ ಎಂಬುದಾಗಿ ಜನರಿಗೆ ಆಶ್ಚರ್ಯವಾಗುವ ರೀತಿಯಲ್ಲಿರ್ತೈತೆ ದೇವರ ಕಾರ್ಯ ಮಾಡುವಾಗ. ಹಲ್ಲೆಲೂಯಾ. ಅದು ನಾವು ಬೇಡೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾಗಿ. ಅದಕ್ಕೆ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕು. ಆತನ ಕಾರ್ಯ ಮಾಡುವ ಹಾಗೆ ನಾವು ಒಪ್ಪಿಸಿಕೊಡಬೇಕು. ಆತನನ್ನು ನಂಬುವಂಥವರು ನಾವು ಆಗಿರಬೇಕು. ಆತನ ಕಾರ್ಯ ಮಾಡಿದರೆ ನಿಮ್ಮ ಜೀವಿತ ಆಶ್ಚರ್ಯ, ಆತನ ಕಾರ್ಯ ಮಾಡಿದರೆ ನಿಮ್ಮ ಜೀವನ ಅದ್ಭುತ, ಆತನ ಕಾರ್ಯ ಮಾಡಿದರೆ ನೀವು ಬೇಡೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾಗಿ ಇರುವಂಥದ್ದಾಗಿರ್ತೈತೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಈ ವಾಕ್ಯ ನಮಗೆ ಗೊತ್ತುಂಟು, ನಾವು ಅನೇಕ ಸಾರಿ ಇದನ್ನು ಮಾತಾಡ್ತೇವೆ. ನಾವು ಬೇಡೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ದೇವರು ಅತ್ಯಧಿಕವಾಗಿ ಮಾಡ್ತಾನೆ. ಆದರೆ ಯಾವಾಗ ಮಾಡ್ತಾನೆ, ಹೇಗೆ ಮಾಡ್ತಾನೆ ಎಂಬುದಾಗಿ ಸಹ ಅದೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ಆತನ ಶಕ್ತಿಯ ಪ್ರಕಾರ ಎಂಬುದಾಗಿ. ಹಲ್ಲೆಲೂಯಾ. ಅಕಾರ್ಡಿಂಗ್ ಟು ಅಂದರೆ ದೇವರ ಆತ್ಮನು ನಮ್ಮಲ್ಲಿ ಎಷ್ಟು ಕಾರ್ಯ ಮಾಡ್ತಾನೋ ಅದರ ಪ್ರಕಾರವೇ ನಾವು ಬೇಡೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾದದ್ದನ್ನು ದೇವರು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಶಕ್ತನಾಗಿರ್ತಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಿನ್ನನ್ನು ಬಿಟ್ಟು ನಿನಗೆ ಏನು ಸಂಭವಿಸುವುದಿಲ್ಲ. ನಿನ್ನ ಮೂಲಕವೇ ದೇವರು ನಿನಗಾಗಿ ಮಾಡುವಂಥ ಆತನಾಗಿರ್ತಾನೆ. ಇಲ್ಲಿ ನಾನೊಂದು ಮಾತು ಹೇಳ್ತೇನೆ, ನಿನ್ನ ಜೀವಿತ ಆಶೀರ್ವಾದ ಹೊಂದಬೇಕಂದ್ರು, ನಿನ್ನ ಜೀವನದಲ್ಲಿ ದೇವರ ಮಹತ್ವಗಳನ್ನು ಕಾಣಬೇಕಂದ್ರು, ನಿನ್ನ ಮೂಲಕ ದೇವರ ಮಹಿಮೆಗಳು ನಡೆಯಬೇಕಂದ್ರು, ನಿನ್ನ ಮೂಲಕ ಅದ್ಭುತಗಳು ಮಹತ್ ಕಾರ್ಯಗಳು ನಡೆಯಬೇಕಂದ್ರು, ನಿನ್ನ ಮೂಲಕ ಜನರು ಆಶೀರ್ವದಿಸಲ್ಪಡಬೇಕಂದ್ರು ದೇವರು ನಿನ್ನ ಮೂಲಕವೇ ಮಾಡ್ತಾನೆ, ನಿನ್ನಿಂದಲೇ ಮಾಡ್ತಾನೆ, ನಿನ್ನನ್ನೇ ಆತನು ಉಪಯೋಗಿಸಿಕೊಳ್ತಾನೆ ಎಂಬುದನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅನೇಕ ಸಾರಿ ದೇವರು ಮಾಡ್ತಾನೆ ಎಂಬುದು ನಾನೀಗ ಸಹ ಹೇಳ್ತಾ ಇದ್ದೇನೆ, ದೇವರಿಂದಲೇ ಎಲ್ಲ ಸಾಧ್ಯ ಎಂಬುದಾಗಿ. ಬಟ್ ದೇವರು ನಿನ್ನನ್ನು ಉಪಯೋಗಿಸಿಕೊಂಡೇ ಮಾಡ್ತಾನೆ ಎಂಬುವಂಥದ್ದು ಸತ್ಯವಾದಂಥ ಸಂಗತಿಯಾಗಿದೆ. ನಿನ್ನನ್ನು ಬಿಟ್ಟು ಆತನು ಮಾಡುವುದಿಲ್ಲ. ನಿನ್ನೆಲ್ಲ ಆತನು ಕಾರ್ಯ ಮಾಡ್ತಾನೆ. ನಿನ್ನಲ್ಲಿ ಎಷ್ಟು ಕಾರ್ಯ ಸಾಧನೆ ಆಗ್ತೈತೋ ದೇವರು ಕಾರ್ಯ ಮಾಡ್ತಾನೋ ಅದರ ಪ್ರಕಾರವೇ ನಿನಗಾಗಿ ಆತನ ಕಾರ್ಯಗಳು ಮಾಡ್ತಾನೆ. ನಿನ್ನ ಮೂಲಕವಾಗಿ ಆತನು ತನ್ನ ಕಾರ್ಯಗಳನ್ನು ಮಾಡುವ ಆತನಾಗಿರ್ತಾನೆ. ಅದಕ್ಕೆ ನಾವು ಅನೇಕ ಸಾರಿ ದೇವರು ನಮ್ಮ ಜೀವನದಲ್ಲಿ ಮಾಡ್ತಾನೆ ಎಂಬುದಾಗಿ ನಾವು ಸತ್ಯ ಗೊತ್ತಿರುವಂಥವರಾಗಿರ್ತೇವೆ. ಒಬ್ಬರು ಹೀಗೆ ಹೇಳುವಂಥದ್ದನ್ನು ಕೇಳಿದೆ, ದೇವರನ್ನು ನಾವು ಉಪಯೋಗಿಸಿಕೊಳ್ಬೇಕೆಂಬುದಾಗಿ ಇಷ್ಟಪಡ್ತೇವೆ, ಬಟ್ ದೇವರು ನಮ್ಮನ್ನು ಉಪಯೋಗಿಸಿಕೊಂಡೇ ಕಾರ್ಯ ಮಾಡ್ತಾರೆ ಎಂಬುದಾಗಿ. ಆದ್ದರಿಂದ ಇಲ್ಲಿ ನೀನು ಬಹಳ ಮುಖ್ಯವಾದ ವ್ಯಕ್ತಿ, ನಿನ್ನ ಆತ್ಮ ಬಹಳ ಮುಖ್ಯವಾದಂಥ ಸಂಗತಿ. ಯಾಕಂದರೆ ನಿನ್ನ ಅಂತರಂಗದಲ್ಲಿ ದೇವರು ಎಷ್ಟು ಕಾರ್ಯ ಮಾಡ್ತಾನೋ ಅದರ ಪ್ರಕಾರವೇ ನಿನ್ನ ಜೀವನದಲ್ಲಿ ದೇವರ ಆತ್ಮನ ಕಾರ್ಯಗಳಾಗ್ತವೆ. ಅದಕ್ಕೆ ಇಲ್ಲಿ ಸಹ ಜಕರ್ಯ ಪ್ರವಾದನ ಪುಸ್ತಕದಲ್ಲಿ ಸಹ ಜೆರುಬ್ಬಾಬೆಲನಿಗೆ ವಾಕ್ಯ ಯಾಕೆ ಬಂತು, ದೇವರು ಹೀಗೇನು ಅವ್ರಿಗೆ ಅದ್ಭುತಗಳು ಮಾಡ್ಬೋದಿತ್ತು, ಅವರು ಭಯದಲ್ಲಿದ್ದಾಗ, ಚಿಂತೆಗಳಲ್ಲಿದ್ದಾಗ, ಅಪನಂಬಿಕೆಯಲ್ಲಿದ್ದಾಗ ದೇವರ ಹಾಗೆ ಕಾರ್ಯ ಮಾಡ್ಬೋದಿತ್ತು ಅಂತ ಅಂದುಕೊಳ್ತೇವೆ. ಆದರೆ ಇಲ್ಲ, ದೇವರ ಕಾರ್ಯಗಳು ಯಾವಾಗ ಸಹ ಮನುಷ್ಯನಿಂದಲೇ ಆಗ್ತವೆ, ಮನುಷ್ಯನ ಮೂಲಕವೇ ಆಗುವಂಥವಾಗಿರ್ತವೆ. ಅಂದರೆ ದೇವರು ಮನುಷ್ಯನನ್ನು ಉಪಯೋಗಿಸಿಕೊಂಡೇ ಮನುಷ್ಯನನ್ನು ಆಶೀರ್ವದಿಸುವಂಥ ಆತನಾಗಿರ್ತಾನೆ. ಅದರ ಅರ್ಥ ಮನುಷ್ಯನ ಅಂತರಂಗ, ಮನುಷ್ಯನ ಆತ್ಮ ದೇವರಿಗೆ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೆ ಆತ್ಮರಕ್ಷಣೆ ಬಹಳ ಪ್ರಾಮುಖ್ಯವಾದದ್ದು. ಯಾಕಂದರೆ ಆತ್ಮ ರಕ್ಷಣೆ ಇಲ್ಲದಿದ್ದರೆ ಯಾವ ರಕ್ಷಣೆಯೂ ಅಸಾಧ್ಯ. ಅದಕ್ಕೆ ದೇವರು ಮೊದಲು ನಮ್ಮ ಆತ್ಮನನ್ನು ರಕ್ಷಿಸ್ತಾನೆ, ನಮ್ಮ ಆತ್ಮದಲ್ಲಿ ತನ್ನ ಕಾರ್ಯಗಳನ್ನು ಮಾಡ್ತಾನೆ, ನಮ್ಮ ಆತ್ಮನನ್ನು ಬಲಪಡಿಸ್ತಾನೆ. ಅದರ ಮೂಲಕ ನಾವೇನಾಗ್ತದೆ ಅಂದರೆ ದೇವರ ಮಹಿಮೆಗಳನ್ನು ಕಾಣುವಂಥ ಬಲವನ್ನು, ಆ ಯೋಗ್ಯತೆ ಅಂದರೆ ಆ ಯೋಗ್ಯವಾದ ಸ್ಥಿತಿಗೆ ನಾವು ತಲುಪುವಂಥವರು ನಾವು ಆಗಿರ್ತೇವೆ, ಬಲವನ್ನು ಹೊಂದುವಂಥವರು ನಾವು ಆಗಿರ್ತೇವೆ. ಹಲ್ಲೆಲೂಯಾ. ಈಗ ನಾವು ನೋಡೋಣ ದೇವರ ಆತ್ಮನು ನಮ್ಮಲ್ಲಿ ಹೇಗೆ ಕಾರ್ಯ ಮಾಡ್ತಾನೆ, ಯಾವಾಗ ಆತನ ಕಾರ್ಯಗಳು ನಮ್ಮಲ್ಲಿ ನಡೆಯುತ್ತವೆ. ನಾವು ನೋಡ್ತೇವೆ, ಇದು ಸಿಂಪಲ್, ನಮಗೆ ಗೊತ್ತಿರುವಂಥದ್ದೇ, ಬಟ್ ಪ್ರತಿ ಸಾರಿ ನಾವು ತಪ್ಪಿ ಹೋಗ್ತಿರುವಂಥ ಸಂಗತಿ. ಹೇಗೆಂದರೆ ದೇವರ ಸನ್ನಿಧಿಯಲ್ಲಿ ನಾವು ಸಮಯವನ್ನು ಕಳೆಯುವುದರ ಮೂಲಕವಾಗಿ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ದೇವರ ವಾಕ್ಯವನ್ನು ಪವಿತ್ರಾತ್ಮನ ಸಹಾಯದಿಂದ ಪ್ರಾರ್ಥನಾಪೂರ್ವಕವಾಗಿ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಓದುವುದರಿಂದ,
ಕೇಳುವುದರಿಂದ, ಧ್ಯಾನ ಮಾಡುವುದರಿಂದ, ಆ ವಾಕ್ಯವನ್ನು ಅರಿಕೆ ಮಾಡುವುದರಿಂದ, ವಾಕ್ಯವನ್ನು ನಂಬುವುದರಿಂದ ಏನಾಗ್ತದೆ, ಪವಿತ್ರಾತ್ಮನು ನಮ್ಮ ಅಂತರಂಗದಲ್ಲಿ ಕಾರ್ಯಗಳನ್ನು ಮಾಡುವಂತಾತನಾಗಿರ್ತಾನೆ. ಪವಿತ್ರಾತ್ಮನ ಕಾರ್ಯ ನಮ್ಮ ಅಂತರಂಗದಲ್ಲಿ ದೇವರ ವಾಕ್ಯವನ್ನು ನಾವು ಓದುವಾಗ, ಧ್ಯಾನಿಸುವಾಗ, ಅದನ್ನು ಅರಿಕೆ ಮಾಡುವಾಗ, ಅದನ್ನು ನಂಬುವಾಗ ದೇವರ ಆತ್ಮನ ಕಾರ್ಯ ನಮ್ಮ ಅಂತರಂಗದಲ್ಲಿ ನಡೀತೈತೆ. ಹಲ್ಲೆಲೂಯ. ನಮ್ಮ ಅಂತರಂಗ ಪವಿತ್ರಾತ್ಮನ ಮೂಲಕ ಬಲ ಹೊಂದಲು ಪ್ರಾರಂಭಿಸ್ತೈತೆ. ಈ ರೀತಿ ನಮ್ಮ ಅಂತರಂಗದಲ್ಲಿ ದೇವರಾತ್ಮನ ಕಾರ್ಯ ಎಷ್ಟು ನಡೀತೈತೋ ಅದರ ಪ್ರಕಾರವೇ ದೇವರ ಹಸ್ತದ ಮಹಿಮೆಯ ಕಾರ್ಯಗಳನ್ನು, ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಅದಕ್ಕೆ ನಾವು ಅನೇಕ ಸಾರಿ ಕಷ್ಟ ಬಂತು ಅಂದರೆ, ಸ್ವಾಮಿ ಇದು ಮಾಡು, ಹಿಂಗೆ ಮಾಡು, ಇದು ತಪ್ಪಿಸು, ಅವರನ್ನು ಹಿಂಗೆ ಬದಲಾಯಿಸು, ಇವರನ್ನು ಹೀಗೆ ಬದಲಾಯಿಸು, ಇವರಲ್ಲಿ ಈ ಕಾರ್ಯ ಮಾಡು, ಅವರಲ್ಲಿ ಆ ಕಾರ್ಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಬಹಳ ಬ್ಯುಸಿ ಆಗಿರ್ತೇವೆ. ಅಂದರೆ ದೇವರನ್ನು ಕೇಳಿಕೊಳ್ಳುವುದರಲ್ಲಿ, ದೇವರಿಗೆ ಹಾಗೆ ಮಾಡು, ಹೀಗೆ ಮಾಡು, ಇದು ಮಾಡು, ಅದು ಮಾಡು, ಹಿಂಗೆ ಕೊಡು, ಹಂಗೆ ಕೊಡಬೇಡ ಅಂತೇಳಿ ಈ ರೀತಿಯಾಗಿ ಕೇಳಿಕೊಳ್ಳುವುದರಲ್ಲಿ ನಾವು ಬಹಳ ಬ್ಯುಸಿಯಾಗಿ, ಯಾಕೆ ನಮ್ಗೆ ಕಷ್ಟ ಬಂದಿದೆ, ಅಯ್ಯ ಬಿಡಿಸು 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 ಅಂತೇಳಿ ನಾವು ಕೇಳಿಕೊಳ್ಳುವಂಥವರಾಗಿರ್ತೇವೆ. ಬಟ್ ಆದರೆ ನಾವು ನೋಡ್ತೇವೆ, ದೇವರ ಮಹತ್ವ ಕಾರ್ಯಗಳು ನಮ್ಮಲ್ಲಿ ನಡಿಬೇಕಂದ್ರೆ ಅಲ್ಲಿ ದೇವರಿಗೆ ನೀನು ಬೇಕು, ಒಬ್ಬ ಮನುಷ್ಯಲ್ಲಿ ಬೇಕು. ಒಬ್ಬರಲ್ಲಿ ಎಷ್ಟು ಆತನ ಕಾರ್ಯ ಸಾಧಿಸಲ್ಪಡ್ತೈತೋ ಅಷ್ಟಾಗಿ ಪ್ರಾರ್ಥನೆಗಳಿಗೆ ಉತ್ತರ ಬರುವಂಥದ್ದಾಗಿರ್ತೈತೆ. ಅದಕ್ಕೆ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ನನ್ನಲ್ಲಿಯೂ ನನ್ನ ಮಾತುಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರಕುವುದು, ಅನುಗ್ರಹಿಸಲ್ಪಡುವುದು ಎಂಬುದಾಗಿ. ಅಂದರೆ ನೀವು ನನ್ನಲ್ಲಿ ಇರಬೇಕು, ನನ್ನ ಮಾತುಗಳು ನಿಮ್ಮಲ್ಲಿ ಇರಬೇಕು, ಆಗ ನೀವು ಬೇಡಿದ್ದೆಲ್ಲ ದೊರಕ್ತತೆ ಎಂಬುದಾಗಿ. ಅದರ ಅರ್ಥ, ನಮ್ಮ ಅಂತರಂಗದಲ್ಲಿ ದೇವರ ವಾಕ್ಯವಿರದೆ, ನಮ್ಮ ಅಂತರಂಗವು ದೇವರನ್ನು ಆತುಕೊಳ್ಳದೆ, ದೇವರ ಮೇಲೆ ನಂಬಿಕೆಯನ್ನು ಇಡದೆ, ಆ ನಂಬಿಕೆಯಲ್ಲಿ ಸ್ಥಿರವಾಗಿ ಇರದೆ ನಮ್ಮ ಜೀವನದಲ್ಲಿ ನಮ್ಮ ಬೇಡಿಕೆಗಳಿಗೆ ಮತ್ತು ಉತ್ತರ ಬರುವುದಿಲ್ಲ ಎಂಬುವಂಥದ್ದು ಸ್ಪಷ್ಟವಾದಂಥ ಸಂಗತಿ. ಹಲ್ಲೆಲೂಯ. ದೇವರು ಉತ್ತರ ಕೊಡೋದೇ ಅಲ್ಲ, ಆಲ್ರೆಡಿ ದೇವರು ಕ್ರಿಸ್ತನಲ್ಲಿ ನಮಗೆ ಬೇಕಾದದ್ದೆಲ್ಲ ಆತನು ಕೊಟ್ಟಿರುವಂಥ ಆತನಾಗಿದ್ದಾನೆ. ಬಟ್ ಅದು ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗಬೇಕು. ಈ ಲೋಕದಲ್ಲಿ, ಭೌತಿಕ ಲೋಕದಲ್ಲಿ ಅದನ್ನು ನಾವು ಕಾಣಬೇಕು ಅಂದರೆ ನಿನ್ನ ಅಂತರಂಗದಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಒಳಗಡೆ ದೇವರ ವಾಕ್ಯ ನೆಲೆಗೊಳಿಸಲ್ಪಡುವಂಥದ್ದು ಅಗತ್ಯ. ಯಾಕೆಂದರೆ ಆ ವಾಕ್ಯ ನಿನ್ನ ಅಂತರಂಗವನ್ನು ದೇವರ ಆಶೀರ್ವಾದಗಳನ್ನು ಈ ಲೋಕದಲ್ಲಿ ಬಿಡುಗಡೆ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿಕೊಳ್ಳುವಂಥದ್ದು ಅಗತ್ಯವಾಗಿ ಬೇಕಾಗಿದೆ. ಆದ್ದರಿಂದ ಇವತ್ತು ನಾನು ನಿಮಗೆ ಹೇಳುವಂಥದ್ದೇನೆಂದರೆ, ನಮ್ಮ ಜೀವಿತ ನಡೆಸಲ್ಪಡುವಂಥದ್ದು ದೇವರ ಆತ್ಮನಿಂದಲೇ. ಆ ದೇವರ ಆತ್ಮನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಾಗ ನಾವು ಎಲ್ಲ ಕಾರ್ಯಗಳು ಸಹ ನಾವು ಬೇಡುವುದಕ್ಕಿಂತಲೂ ಯೋಚನೆ ಮಾಡೋದಕ್ಕಿಂತಲೂ ಅತ್ಯಧಿಕವಾಗಿರುವಂಥವಾಗಿರ್ತವೆ. ನಮ್ಮ ಜೀವನ ಆಶ್ಚರ್ಯವಾಗಿ ಲೋಕದಲ್ಲಿ ಇರುವಂಥದ್ದಾಗಿರ್ತೈತೆ ಆತನ ಕಾರ್ಯ ಮಾಡುವಾಗ. ಬಟ್ ಆತನು ಹೇಗೆ ನಮ್ಮ ಜೀವನದಲ್ಲಿ ಬೇಡುವುದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಕೊಡ್ತಾನೆ ಅಂದರೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿಯ ಪ್ರಕಾರ. ಹಲ್ಲೆಲೂಯ. ಆತನ ಕಾರ್ಯ ನಮ್ಮಲ್ಲಿ ಆಗಬೇಕಂದ್ರೆ ನಾವು ನೋಡ್ತೇವೆ, ಇಲ್ಲಿ ನಾವು ಮಾಡಬೇಕಾದ ಸಂಗತಿ ಅದೇನೆಂದರೆ, ದೇವರ ಕಾರ್ಯ, ಪವಿತ್ರಾತ್ಮನ ಕಾರ್ಯ ನಮ್ಮ ಅಂತರಂಗದಲ್ಲಿ ಆಗಬೇಕಂದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಹೆಚ್ಚಾದ ಸಮಯವನ್ನು ನಾವು ಕಳೆಯಬೇಕು. ಹಲ್ಲೆಲೂಯ. ದೇವರ ಸಂಗಡ ಅನ್ಯೋನ್ಯತೆಯನ್ನು ಮಾಡುವಂಥವರಾಗಿರಬೇಕು. ನಾವು ನೋಡ್ತೇವೆ, ಈ ಅನ್ಯೋನ್ಯತೆ ಅನ್ನುವಂಥದ್ದು ಹೇಗೆ ಮಾಡಲಿಕ್ಕೆ ಸಾಧ್ಯವಾಗ್ತೈತೆ ಅಂದರೆ, ನೀನು ಎಷ್ಟು ದೇವರ ವಾಕ್ಯದ ಹತ್ರ ಅನ್ಯೋನ್ಯತೆ ಮಾಡ್ತೀಯೋ, ಎಷ್ಟಾಗಿ ದೇವರ ವಾಕ್ಯವನ್ನು ಓದುವಂಥ, ಕೇಳುವಂಥ, ಶ್ರದ್ಧೆಯಿಂದ ಅದನ್ನು ಧ್ಯಾನಿಸುವಂಥ, ಅದನ್ನು ನಂಬುವಂಥ ವ್ಯಕ್ತಿ ನೀನಾಗಿರ್ತೀಯೋ ಅಷ್ಟಾಗಿ ಪವಿತ್ರಾತ್ಮನ ಕಾರ್ಯ ನಿನ್ನ ಅಂತರಂಗದಲ್ಲಿ ನಡೀತೈತೆ. ಎಷ್ಟಾಗಿ ಪವಿತ್ರಾತ್ಮನ ಕಾರ್ಯ ನಿನ್ನ ಅಂತರಂಗದಲ್ಲಿ ನಡೀತೈತೋ ಅಷ್ಟಾಗಿ ದೇವರ ಹಸ್ತ ನಿನಗೋಸ್ಕರ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ಮಾಡ್ತೈತೆ. ನಿನ್ನನ್ನೇ ಒಂದು ಆಶೀರ್ವಾದ ನಿಧಿಯನ್ನಾಗಿ ದೇವರು ಮಾಡುವಂಥ ಆತನೂ ಆಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾನು ಕೇಳಿಕೊಳ್ಳೋದನ್ನು ದೇವರ ವಾಕ್ಯವನ್ನು ದಿನಾಲೂ ನಾನು ಈಗ ಹೇಳಿದೆ, ನಮ್ಗೆ ಸಮಸ್ಯೆ ಬಂದರೆ ಪ್ರಾರ್ಥಿಸ್ತೇವೆ, ಇದು ಹೀಗಾಗಲಿ ಹಾಗಾಗಲಿ, ಸ್ವಾಮಿ ಇದು ಬೇಡ, ಹಂಗೆ ಬೇಡ, ಹೀಗೆ ಬೇಡ ಎಂಬುದಾಗಿ. ಬಟ್ ಆದರೆ ನಾವು ತಿಳ್ಕೊಳ್ಬೇಕು, ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುವಂಥ ಅಗತ್ಯತೆ ಇದೆ. ಪ್ರತಿ ಕ್ರೈಸ್ತವರಿಗೆ, ಪ್ರತಿ ವಿಶ್ವಾಸಿಗಳಿಗೆ, ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟ ಪ್ರತಿಯೊಬ್ಬರೂ ಸಹ ದೇವರ ಸಂಗಡ ಅನ್ಯೋನ್ಯತೆ ಮಾಡುವಂಥ, ವಾಕ್ಯದ ಸಂಗಡ ಅನ್ಯೋನ್ಯತೆ ಮಾಡುವಂಥ ಅಗತ್ಯತೆ ಇದೆ. ಆ ವಾಕ್ಯವನ್ನು ಎಷ್ಟು ಧ್ಯಾನಿಸ್ತೀರೋ ಅಷ್ಟಾಗಿ ಪವಿತ್ರಾತ್ಮ ನಿಮ್ಮ ಒಳಗಡೆ ಕಾರ್ಯ ಮಾಡ್ತಾನೆ. ಎಷ್ಟಾಗಿ ಆತನ ಕಾರ್ಯ ಮಾಡ್ತಾನೋ ಅಷ್ಟಾಗಿ ದೇವರ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಕಾಣುವಂಥವರಾಗಿರ್ತೀರ. ಈ ಸಂದೇಶ ಬರೋ ವಾರ ಸಹ ಮುಂದುವರಿಯುವಂಥದ್ದಾಗಿರ್ತೈತೆ. ಇಲ್ಲಿಗೆ ನಾನು ಮುಗಿಸ್ತೇನೆ. ದೇವರ ವಾಕ್ಯನ ಈಗಿಂದಲೇ ಧ್ಯಾನ ಮಾಡಲಿಕ್ಕೆ ಪ್ರಾರಂಭಿಸಿರಿ, ಓದಲಿಕ್ಕೆ ಪ್ರಾರಂಭಿಸಿರಿ, ಅದನ್ನು ಅರಿಕೆ ಮಾಡಲಿಕ್ಕೆ ಪ್ರಾರಂಭಿಸಿರಿ, ಅದನ್ನು ನಂಬುವುದಕ್ಕೆ ಪವಿತ್ರಾತ್ಮನ ಸಹಾಯವನ್ನು ಕೇಳಿಕೊಳ್ಳಿರಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೇವರ ಆತ್ಮನ ಕಾರ್ಯ
ನೈತಿಕತೆ, ದೇವರ ಮಹಿಮೆಗಳನ್ನು ನೀವು ಕಾಣುವಂಥವರು, ದೇವರ ಆತ್ಮನು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂಥದ್ದನ್ನು ನೀವು ನೋಡುವಂಥವರಾಗಿರ್ತೀರ. ಗಾಡ್ ಬ್ಲೆಸ್ ಯು ಆಲ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕೇಳಿರುವಂಥ ಈ ವಾಕ್ಯ ಕೇಳಿರುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಗೊಳ್ಳಲಿ ಸ್ವಾಮಿ. ಇದನ್ನು ಕೇಳಿ ತಿಳ್ಕೊಂಡು 100ರಷ್ಟು ಫಲಿಸುವಂತೆ ಸಹಾಯ ಮಾಡು. ತಮ್ಮ ಜೀವನದಲ್ಲಿ ನಿನ್ನ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಧ್ಯಾನಿಸುವಂತೆ, ಅದನ್ನು ನಂಬುವವರಾಗಿರುವಂತೆ ಒಬ್ಬರಲ್ಲಿ ಪವಿತ್ರಾತ್ಮನೇ ನೀನು ಕಾರ್ಯ ಮಾಡಯ್ಯ. ನಿನ್ನ ವಾಕ್ಯದ ಬಳಿಗೆ ಪ್ರತಿಯೊಬ್ಬರನ್ನು ನಡೆಸು ಸ್ವಾಮಿ. ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನಿಸುವಂತೆ ಸ್ವಾಮಿ, ಆ ಕೃಪೆಯನ್ನು ನೀನು ಎಲ್ಲರಲ್ಲಿ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲರನ್ನ ಮೇಲೂ ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀನು ಅವರಿಗಾಗಿ ಅದ್ಭುತಗಳು ಮಾಡಲಿಕ್ಕೆ ನೀನು ರೆಡಿಯಾಗಿರುವುದಕ್ಕಾಗಿ ವಂದನೆ ಸ್ವಾಮಿ. ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಗ ಹೊಂದಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ.